ಪಟ್ಟಿ ಕೊಡ್ತಾರೆ, ಅದಕ್ಕೆಲ್ಲ ನಾವು ಹೆಂಗ್ ಉತ್ತರ ಕೊಡೋಕ್ಕಾಗ್ತದೆ? AICC ಕ್ಲಾರಿಫಿಕೇಶನ್ ಏನಕ್ಕೆ ಕೊಡ್ಬೇಕು AICC ಕ್ಲಾರಿಫಿಕೇಶನ್? ಇಲ್ಲ, ಗೊಂದಲ ಯಾರಲ್ಲಿದೆ? AICC ನಲ್ಲಿ ಇದೆಯಾ, KPCC ನಲ್ಲಿ ಇದೆಯಾ? ನಮ್ಮಲ್ಲಿ ಏನಿಲ್ಲ ಸರ್. ನೀವು ಉದಿಸ್ತಾ ಇರೋದು ಈಗ ಮಧು ಅವ್ರು ಕೇಳ್ತಾ ಇರೋದ್ರಿಂದ, ಅಭಿ ಅವ್ರು ಕೇಳ್ತಾ ಇರೋದ್ರಿಂದ ಗೊಂದಲ ಆಗ್ತಾ ಇರೋದು. ಇಲ್ಲಿ ಯಾರು ಕೇಳೇ ಇಲ್ಲ. ಇಲ್ಲಿ ನೋಡಿ 106 ಜನ ನಮ್ಮ ಕಾರ್ಯಕರ್ತರು, ಯಾರ್ದು ಗೊಂದಲ ಇದೆ ಕೇಳಿ. ಪ್ರಕರಣಗಳ ಪಟ್ಟಿನ ಕೇಳಿದಂಥ ಸಂದರ್ಭದಲ್ಲಿ ಯಾವ ಪ್ರಕರಣಗಳು ಇಲ್ಲ ಅಂತಂದ್ರೆ ಅದೊಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪರ ವಿರೋಧ ಮಾತುಕತೆ. ಅದೇ ನನ್ಗೇನು ಸಂಬಂಧ? ನಾವು ಇದ್ದಂಗೆ ಹೇಳ್ಬೇಕಲ್ಲ. ಬಿಜೆಪಿದವರು ಮೂರ್ಖರು. RSS ವಿರುದ್ಧ ಕೇಸ್ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ, ಇಲ್ಲ ಅಂತಾನೆ ಹೇಳಿದ್ದೇವೆ. ಯಾಕಿಲ್ಲ? ಯಾಕಂದ್ರೆ ಅವ್ರ ನೋಂದಣಿನೇ ಇಲ್ಲ. ಈಗ ನಾನು ಅದೇ ಹೇಳ್ತಾ ಇರೋದಲ್ಲ, ನೋಂದಣಿ ಮಾಡಿಸ್ಕೊಡ್ರಪ್ಪ, ಕಾನೂನಾತ್ಮಕವಾಗಿ ಬನ್ನಿ, ಕಮ್ಮಿಯಿಂದ ಲೀಗಲ್ ಫ್ರೇಮ್ವರ್ಕ್. ನೀವೇನು ಎಲ್ಲಕ್ಕಿಂತ ದೊಡ್ಡವರಲ್ಲ. ಅದು ನಾನು ನೋಡಿದೆ, ನಾರಾಯಣ ಸ್ವಾಮಿ ಚೆಲುವಾದಿಯವರು BJP ಅವರು ನೋಡಿದ್ರ ಇಲ್ಲಿ ಶೂನ್ಯ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರೆಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿನಲ್ಲಿ ಕಲ್ತು ಬಂದವರು ಇವರು. ಹೌ ಕ್ಯಾನ್ ಐ ಬ್ಯಾನ್ ಅನ್ ಆರ್ಗನೈಸೇಷನ್ ದಟ್ ಡಸ್ ನಾಟ್ ಎಕ್ಸಿಸ್ಟ್? ಅಸ್ತಿತ್ವದಲ್ಲೇ ಇಲ್ಲ ಇದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಂದಣಿ ಮಾಡಿಸಿ. ನಿಮ್ಮ ನೋಂದಣಿ ಶುಲ್ಕವನ್ನು ನಾನೇ ಕಟ್ತೀನಿ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಶಾಖಗಳಿದೆ ಎಲ್ಲನೂ ರಿಜಿಸ್ಟರ್ ಮಾಡೋದಕ್ಕೆ ನಾನು ನನ್ನ ಶಾಸಕರ ಅನುದಾನದಿಂದ, ನನ್ನ ಸಂಬಳದಿಂದ ಕೊಡ್ತೀನಿ. ಬೇಕಾದರೆ ನಮ್ದು ಏನಾದರೂ ಒಂದು ಸ್ವಲ್ಪ ಏನಾದರೂ ಬೇರೆ ಮಾರಾಟ ಮಾಡಿದ್ರೆ ಅದನ್ನು ಮಾಡ್ತೀನಿ. ಬಟ್ ನೋಂದಣಿ ಶುಲ್ಕ ನಾನೇ ಕೊಡ್ತೀನಿ. ಬೇಕಿದ್ರೆ ರಾಷ್ಟ್ರಾದ್ಯಂತ ಮಾಡಬೇಕಂದ್ರೂ ಕೂಡ ನಾವೇ ಕೊಡಿಸ್ತೀವಿ. ಇದು ಪೊಲಿಟಿಕಲ್ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾಕಂದ್ರೆ ನೀವು